ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಇನ್ನು 100 ದಿನಗಳ ಒಳಗಡೆ 3 ತಿಂಗಳ ಒಳಗಾಗಿ 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಉದ್ಯೋಗವನ್ನು ಅರಸ್ತಾ ಇರುವಂತಹ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಇನ್ನು 100 ದಿನದ ಒಳಗಡೆ 15,000 ಶಿಕ್ಷಕರ ನೇಮಕಾತಿ ಆಗಲಿಕ್ಕಿದೆ. 15,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಇನ್ನು 3 ತಿಂಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಲಿಕ್ಕಿದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಸದ್ಯ 80,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಕೊರತೆ ಇದೆಯಂತೆ. 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆ ದೊರೆತಿದೆಯಂತೆ. ಇದರ ನಡುವೆ 15,000 ಹುದ್ದೆಗಳ ಭರ್ತಿಗೆ ಈಗ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಮುಂದಿನ ವಾರದಲ್ಲಿ ನೋಟಿಫಿಕೇಶನ್ ಕೂಡ ಆಗುವಂತಹ ಸಾಧ್ಯತೆ ಇದೆಯಂತೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಡಿಗ್ರಿ ಮುಗಿಸಿ BEd ಮಾಡಿರುವಂಥವರು, ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಉದ್ಯೋಗವನ್ನು ಅರಸಿ ಆಕಾಂಕ್ಷಿಗಳು ಯಾರಿದ್ದಾರಲ್ಲ ಅಂಥವರಿಗೆ ಈಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಡಿಗ್ರಿ ಮುಗಿಸಿ BEd ಮಾಡಿರುವಂಥವರು ಯಾರೆಲ್ಲ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರುಗಳಿಗೆ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಮುಂದಿನ 3 ತಿಂಗಳ ಒಳಗಡೆ 100 ಡೇಸ್ ಒಳಗಡೆ 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಅದಕ್ಕೆ ಅನುಮೋದನೆ ಕೊಟ್ಟಿದೆಯಂತೆ. ಬರುವಂತಹ ವಾರದಲ್ಲಿ ಮುಂದಿನ ವಾರದಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆ ಇದೆಯಂತೆ.